ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಕೃಷ್ಣನ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈಗಾಗಲೇ ಕೃಷ್ಣನಾದವನು ಒಂದು ದ್ವಾರಕದ ಮಥುರೆಯಲ್ಲಿ ಹುಟ್ಟಿಬಿಟ್ಟು ದ್ವಾರಕಕ್ಕೆ ಬರ್ತಾನಲ್ವಾ, ಆ ಸಮಯದಲ್ಲಿ ಅವರಿಗೆಲ್ಲರಿಗೂ ಒಂದು ಸಮಸ್ಯೆಗಳು ಬರ್ತದೆ ಕಂಸನಿಂದ. ಯಾಕಂದರೆ ಅವನಿಗೆ ಕೊಲ್ಲುವಂಥದ್ದು ಒಂದು ಪ್ರಯತ್ನಗಳು ಸಕ್ರಿಯವಾಗಿ ವಿಫಲ ಆದ ನಂತರ ಜನ ಏನೇಳಿ ತಿಳ್ಕೊಳ್ತಾರೆ, ಇವನು ಯಾಕಾದರೂ ಇಲ್ಲಿ ಬಂದಪ್ಪ ನಮ್ಗೆ ತೊಂದರೆ ಹಾಕೋದಕ್ಕೆ ಅನ್ನೋದನ್ನು ಅವರಿಗೆ ತಲೆಗೆ ಇದು ತುಂಬ್ತಾರೆ. ಆದ ನಂತರ ಎಲ್ಲಿ ಯಮುನಾದಲ್ಲಿ ಒಂದು ವಿಷಭರಿತ ಹಾವೇನಿರ್ತದೆ ಯಮುನಾ ನದಿಯಲ್ಲಿ, ಅದನ್ನು ತೆಗೆದು ಕೂಡಲೇ ಜನರಿಗೆ ನಂಬಿಕೆ ಬರ್ತದೆ. ಏನಂದರೆ ಇವನು ಬಂದಿರೋದು ಒಳ್ಳೇದೇ ಆಯಿತು ಅಂದ್ಕೊಂಡು ನಂತರ ಗೋವರ್ಧನ ಶಿಖರ ಹಿಡಿದುಬಿಟ್ಟು ಇಂದ್ರನಿಗೆ ಅವನು ಒಂದು ಪಾಠವನ್ನು ಕಲಿಸ್ತಾನೆ ಪಂಚಭೂತಗಳ ವಿಷಯದಲ್ಲಿ. ಆವಾಗ ಹಂತವಾಗಿ ಅವ್ರಿಗೆ ಜನರಿಗೆ ಅವನ ಮೇಲೆ ನಂಬಿಕೆ ಬರ್ತಾ ಹೋಗ್ತದೆ. ಈಗ ಮನುಷ್ಯನ ಜೀವನ ಶೈಲಿನೂ ಅದೇ ರೀತಿ ಇರ್ತದೆ. ಯಾಕಂದರೆ ನಾವು ಮಾಡುವಂಥ ಕೆಲಸದಲ್ಲಿ ಏನಾಗ್ತದೆ, ಮೊದಲನೇದಾಗಿ ಜನರಿಗೆ ಯಾವುದೇ ರೀತಿ ಹೋರಾಟ ಮಾಡ್ತಾ ಇದ್ದಾನೆ, ಒಳ್ಳೆ ಕೆಲಸ ಮಾಡ್ತಾನೆ ನಂಬಿಕೆ ಬರೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಒಳ್ಳೊಳ್ಳೆ ಕಾರ್ಯಗಳಿಂದ ನಿಮ್ಮದೇನು ಕೆಲಸ ಆಗ್ತಾಯಿದ್ರೆ, ಸಿದ್ಧಿ ಆಗ್ತಾಯಿದ್ರೆ, ಒಳ್ಳೆ ಕೆಲಸ ಆಗ್ತಿದ್ರೆ ನಿಮ್ಮ ಮೇಲೆ ನಂಬಿಕೆ ಬರ್ತದೆ ಹಂತವಾಗಿ. ಅಂಥ ದೇವಾನುದೇವತೆಗೆ ಈಗ ನಮ್ಮ ಶ್ರೀಕೃಷ್ಣನಿಗೆ ಫಸ್ಟ್ ಆಫ್ ಆಲ್ ಆಗಿ ಅಲ್ಲಿಯವರು ಯಾಕಾದರೆ ಬಂದಪ್ಪ ಈ ಊರಿಗೆ ನಮ್ಗೆ ತೊಂದರೆ ಹಾಕೋದಕ್ಕೆ ಅಂತ ತಿಳ್ಕೊಂಡಿದ್ರು. ಅವನ ಎಲ್ಲ ಕಾರ್ಯವೈಖರಿಯನ್ನು ನೋಡಿ ಅಲ್ಲಿ ನಾವು ನದಿಯನ್ನು ಒಂದು ಸ್ವಚ್ಛ ವಿಷಭರಿತ ನದಿಯನ್ನು ಜನರಿಗೆ ಉಪಯೋಗ ಬರುವಂತೆ ಮಾಡಿಕೊಡ್ತಾನೆ. ನಂತರ ಗೋವರ್ಧನ ಶಿಖರವನ್ನು ಇದು ಮಾಡಿ ಎಲ್ಲರಿಗೂ ಒಂದು ಆಶ್ರಯವನ್ನು ಕೊಟ್ಬಿಟ್ಟು ಇಂದ್ರನಿಗೆ ಇದು ಮಾಡ್ತಾನೆ. ಮತ್ತು ಹಲವು ಒಂದು ಕೆಲಸಗಳಿಂದ ಆತ ಅಲ್ಲಿಯ ಜನರ ಪ್ರೀತಿಗೆ ಪಾತ್ರರಾಗ್ತಾನೆ. ಅದಕ್ಕಾಗಿ ನಾವು ಹೇಳುವಂಥದ್ದು ಏನಂದರೆ, ಜನ ಫಸ್ಟಿಗೆ ಇವನು ಎಲ್ಲಿಂದ ಬಂದಪ್ಪ ಯಾಕೆ ಬಂದಪ್ಪ ಅಂತ ತಿಳ್ಕೊಳ್ತಾರೆ ಫಸ್ಟಿಗೆ. ನಂತರ ನಿಮ್ಮ ಒಂದು ಒಳ್ಳೆಯ ಗುಣ ಆಗಿರ್ಬೋದು, ನಿಮ್ಮದು ಹೋರಾಟ ಶೈಲಿ ಆಗಿರ್ಬೋದು, ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ಹಂತವಾಗಿ ಗೊತ್ತಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.